ನಾನೀಗ ಮದ್ದೂರು ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೀನಿ, ಹೇಳ್ತಾ ಹೋಗ್ತೀನಿ. ಇದು ಅಕ್ಕಿ ಹಿಟ್ಟು, ಇದು ಮೈದಾ, ಇದು ಬಾಂಬೆ ರವೆ, ಮತ್ತು ಎಳ್ಳು, ಬಿಳಿ ಎಳ್ಳು, ಜೀರಿಗೆ, ಅಚ್ಕಾರದ ಪುಡಿ, ಮತ್ತು ಇದು ನೆಲಗಡಲೆ ಬೀಜನ ಸ್ವಲ್ಪ ಮೇಲೆಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬೆಚ್ಚ ಮಾಡಿ ಅಷ್ಟೇ, ಆಯಿತಾ. ನೆಕ್ಸ್ಟು ಈರುಳ್ಳಿ, ಕರಿಬೇವಿನ ಸೊಪ್ಪು, ಖಾರ ಬೇಕು ಅಂದವ್ರು ಮಾತ್ರ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ದಿದ್ರೆ ಖಾರ ಅಷ್ಟು ಬೇಕಿರಲ್ಲ. ಕೊತ್ತಂಬರಿ ಸೊಪ್ಪು. ಈಗ ಮೊದಲಿಗೆ ಹೆಂಗೆ ಮಾಡಬೇಕಂತ ನಾನು ಹೇಳ್ತೀನಿ. ಈಗ ಒಂದು ಪಾತ್ರೆ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ಒಂದೊಂದಾಗಿ ಹಾಕ್ತೀನಿ. ಈಗ ಮೈದಾ ಹಾಕ್ತಾಯಿದ್ದೀನಿ, ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇಷ್ಟಿಷ್ಟೇ, ಒಂದೊಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಒಂಚೂರು ಕಮ್ಮಿ ರವೆ ಹಾಕಿದ್ದೀನಿ. ಇಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಇಲ್ಲ ಈಕ್ವಲೆಲ್ಲ ಹಾಕ್ಕೊಳ್ಳಿ, ಏನು ತೊಂದರೆ ಆಗಲ್ಲ, ಆಯಿತಾ. ಮತ್ತು ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ, ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು, ಒಂದು ಮಾಮೂಲಿ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಇದು ಅಚ್ಕಾರದ ಪುಡಿ, ಖಾರ ತಿಂತೀನಿ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದು ಸ್ವಲ್ಪ ಕಮ್ಮಿ ಮಾಡಿ, ಆಯಿತಾ. ಮತ್ತು ಈ ಥರ ಕಡಲೆ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ತೀನಿ. ಈಗ ಹಾಕೋದಕ್ಕೂ ಮುಂಚೆ ಇದಕ್ಕೆ 1 ಸ್ಪೂನ್ ಎಣ್ಣೆನ ಸ್ವಲ್ಪ ಕಾಯಿಸಿದ್ದೀನಿ, ಸ್ವಲ್ಪ ಕಾಯಿಸಿರೋದು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಇನ್ನೂ ಕಾಯಬೇಕಿತ್ತು, ಇರಲಿ, ಆಯಿತಾ. ಮತ್ತು ಇದಕ್ಕೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ, ನೆಲಗಡಲೆ ಬೀಜನ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕತ್ತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ. ಈರುಳ್ಳಿಗೆ ಏನು ಮಾಡ್ತೀನಿ, ಸ್ವಲ್ಪ ಸಾಲ್ಟ್, ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಈರುಳ್ಳಿ ಮೇಲೆ ಉದುರಿಸ್ಕೊಬಿಡ್ಬೇಕು, ಎಷ್ಟು ಬೇಕಷ್ಟನ್ನು. ಈರುಳ್ಳಿನ ಹಂಗೆ ಸ್ವಲ್ಪ ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಬಿಡ್ಬೇಕು. ಈರುಳ್ಳಿ ನೀವು ಹೆಂಗೆ ಕಟ್ ಮಾಡಿದ್ರೂ ಆಗುತ್ತೆ, ದೊಡ್ಡದಾಗಿ ಉದ್ದುದ್ದಕ್ಕೆ ಹಿಂಗೆ ಕಟ್ ಮಾಡಿದ್ರೂ ಆಗುತ್ತೆ, ಚಿಕ್ಕದಾಗಿ ಕಟ್ ಮಾಡಿದ್ರೂ ಆಗುತ್ತೆ, ಆದರೆ ಬಿಡಿ ಬಿಡಿಯಾಗಿರಬೇಕು. ಈ ಥರ ರೆಡಿ ಮಾಡ್ಕೊಬಿಡಿ. ಬಿಡಿ ಬಿಡಿಯಾಗಿರಬೇಕು. ಇದೆಲ್ಲ ಸೇರಿಸ್ಕೊಂಡು ಇದೆಲ್ಲ ಇದ್ರೊಳಗೆ ಹಾಕ್ಕೊಂಡು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಂಗೆ ಮದ್ದೂರು ವಡೆ ಇದು ಸ್ಪೆಷಲ್ಲು. ಮದ್ದೂರು ಅಂತ ಒಂದು ತಾಲೂಕಿದೆ, ಮಂಡ್ಯ ಡಿಸ್ಟಿಕ್ಕಲ್ಲಿ ಮದ್ದೂರು ಅಂತ ಒಂದು ತಾಲೂಕು. ಆ ಮದ್ದೂರಲ್ಲಿ ಎಲ್ಲ ಟ್ರೈನ್ಗಳು ಹೋಗಿ ಸ್ಟಾಪ್ ಆದಾಗ ಅಲ್ಲಿ ಇರೋರಿಗೆ ಊಟಕ್ಕೆ ಏನೋ ಪಕೋಡ ಗಿಕೋಡ ಬಜ್ಜಿ ಏನೋ ಮಾಡೋರಂತೆ. ಅವಾಗ ಆ ಮೂಮೆಂಟಲ್ಲಿ ಸ್ವಲ್ಪ ಮಾಡೋದು ಲೇಟ್ ಆಯ್ತಂತೆ, ಹಂಗೆ ಹೆಂಗಿರುತ್ತೆ ಹಂಗೆ ಕಲಿಸ್ಬಿಟ್ಟು ಹಂಗೆ ಹಾಕ್ಬಿಟ್ರಂತೆ. ಅದು ಸ್ವಲ್ಪ ಏನೇನೋ ಮಿಕ್ಸ್ ಮಾಡಿ ಸಡನ್ನಾಗಿ ಅರ್ಜೆಂಟಿಗೆ ಅದು ಚೆನ್ನಾಗೇ ಬಂದ್ಬಿಡ್ತು. ಇದ್ರ ಹೆಸ್ರೇನು ಅಂತ ಕೇಳಿದ್ರಂತೆ, ಹೆಸ್ರೇನು ಹೇಳೋದು ಅಂತ ಥಿಂಕಿಂಗಾಗಿ ಆ ಊರ ಹೆಸ್ರನ್ನು ಸೇರಿಸ್ಕೊಂಡು ಅದಕ್ಕೆ ವಡೆ ಅಂತ ಹೇಳ್ಬಿಟ್ಟು ಹೇಳಿದ್ರು, ಅದೇ ಮದ್ದೂರು ವಡೆ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಬೇಕು. ಇವಾಗ ತುಂಬ ತೆಳ್ಳಗೆ ಮಾಡ್ಕೊಳ್ಳೋಂಗಿಲ್ಲ, ಅಕಸ್ಮಾತ್ ಏನಾದರೂ ಕಲಿಸುವಾಗ ತೆಳ್ಳಗಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಅದರೊಳಗೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು. ಇದು ಕರೆಕ್ಟಾಗಿದೆ ನಾನು ನೀರು ಹಾಕಿರೋದು.
ಇದೊಂದು ಸ್ವಲ್ಪ ರೆಡಿ ಮಾಡ್ಕೊಂಬರ್ತೀನಿ. ಈಗ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ, ಕಲಿಸ್ಬಿಟ್ಟು ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ನಾನು ಹಾಕಿರೋ ಪ್ರಮಾಣದಲ್ಲಿ ಇದೊಂದು 10 ಮದ್ದೂರು ವಡೆಗಳು ರೆಡಿ ಆಗ್ತವೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇದು ಈ ಉಂಡೆಗಳು ಕಲಸಿ ರೆಡಿ ಆಯಿತು. ಮತ್ತು ನೆಕ್ಸ್ಟು ಅದನ್ನು ತಟ್ಟಬೇಕಲ್ಲ, ತಟ್ಟೋದಕ್ಕೆ ಈ ಥರ ಪ್ಲಾಸ್ಟಿಕ್ ಪೇಪರ್ನ ರೆಡಿ ಮಾಡ್ಕೊಬಿಡಿ. ಅಥವಾ ರೋಟಿ ಮೇಕರ್ ಇದ್ದರೆ ರೋಟಿ ಮೇಕರಲ್ಲೂ ನೀವು ಒತ್ತಬೋದು. ಈಗ ನಾನು ಇದನ್ನು ಎಣ್ಣೆ ಕಾಯಕ್ಕಿಡ್ತೀನಿ, ಅದಕ್ಕೆ ಕರಿಬೇಕಲ್ಲ, ಅದಕ್ಕೋಸ್ಕರ ಅದೇ ಈಗ ಎಣ್ಣೆ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಈ ಥರ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಎಣ್ಣೆ ಕೈ ಮಾಡಿಕೊಂಡು ಈ ಥರ ಸ್ವಲ್ಪ ತಟ್ಬಿಡಿ. ಪೂರ್ತಿ ತೆಳ್ಳಗಲ್ಲ, ಪೂರ್ತಿ ದಪ್ಪನೂ ಅಲ್ಲ, ಒಂದು ರೇಂಜಿಗೆ ಈ ಥರ ತಟ್ಕೊಂಬಿಡಿ. ಈ ಥರ ಇವಾಗ ಎಣ್ಣೆ ಕಾಯ್ದಿದೆ ಇಲ್ವಾ ಅಂತ ಈ ಥರ ಒಂದು ಪೀಸ್ ಹಾಕಿದ್ರೆ ಗೊತ್ತಾಗುತ್ತೆ ಕಾಯ್ದಿದೆ. ಇದನ್ನು ಹೆಂಗೆ ಎತ್ತಬೇಕು ಅಂತಂದರೆ ಈ ಥರ ಎತ್ತೋದು. ಈ ಥರ ಎತ್ತಿದ್ರೆ ಈಗ ನಾನು ಎಣ್ಣೆಗೆ ಹಾಕ್ತೀನಿ. ಇವಾಗ ಸ್ವಲ್ಪ ಎಣ್ಣೆಗೆ ಹಾಕ್ಬೇಕಾದ್ರೆ ನೋಡಿಕೊಂಡು ಹುಷಾರಾಗಿ ಹಾಕ್ತೀನಿ. ಅಂಥದ್ದು ಈಗ ಹಾಕ್ತೀನಿ. ಓಕೆ, ಇವಾಗ ಅದು ಬೇಕಾ ಇದೆ. ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ದಿಢೀರ್ ಅಂತ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ಥರ ಇನ್ನೊಂದು ಉಂಡೆ ತಗೊಳ್ಳೋದು, 1 by 1 ಈ ಥರ ತಟ್ಟೋದು. ಈ ಥರ ಮತ್ತು ಇದನ್ನು ಹಿಂಗೆ ಎತ್ತಿ ಕೈಯಲ್ಲೇ ಹಿಂಗೆ ಎತ್ತಿಬಿಟ್ಟು ಹಿಂಗೆ ಎಣ್ಣೆಗೆ ಹಾಕಿದ್ರೆ ಅದು ಬೇಯುತ್ತೆ. ನಾನು ತಟ್ತಾ ಇರೋದು ಕಾಣಿಸ್ತಾ ಇದೆ ಅನ್ಕೊತೀನಿ. ನೋಡಿ, ಈ ಥರ ತಟ್ಟಿ ಈ ಥರ ಕಡಲೆ ಬೀಜ ನಮಗೆ ದೊಡ್ಡದಾಯಿತು, ತಟ್ಟ ಕಷ್ಟ ಆಯ್ತದೆ ಅಂದರೆ 1 ರೌಂಡ್ ಮಿಕ್ಸಿಲಿ ಇದು ಮಾಡಿಬಿಡಿ, ಜಾಸ್ತಿ ಇದು ಮಾಡಿಬಿಡಿ. ಇದನ್ನು ನೋಡ್ಕೊಂಡು ಹದವಾಗಿ ಬೇಯಿಸ್ಕೊಳ್ಳಿ. ಜಾಸ್ತಿ ಬೆಂದರೆ ಸೀದ್ರೆ ಚೆನ್ನಾಗಿರಲ್ಲ. ಮದ್ದೂರು ವಡೆ ಸ್ನ್ಯಾಕ್ಸ್ ಟೈಮಲ್ಲೇ ಕಾಫಿಗೆ ಈ ಥರ ಮಾಡ್ಕೊಬಿಡಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮದ್ದೂರು ವಡೆ ತಿಂದೇ ಇರ್ತೀರ, ಟೇಸ್ಟ್ ನೋಡಿರ್ತೀರ ಅಂದ್ಕೊತೀನಿ. ಅದು ಮಾಡೋದು ಈ ರೀತಿಲಿ ಇದನ್ನು ನೋಡಿಕೊಂಡು ಇದೇ ಥರ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಬಣ್ಣ ಬಂದಾಗ ನೀವು ಬೆಂದಿದೆ ಅಂತ ಅರ್ಥ ಮಾಡ್ಕೋಬೇಕು.
ಈ ಥರ ಎತ್ಕೊಬಿಡಿ. ಈ ಥರ ಬೆಂದಿರುತ್ತೆ. ಮತ್ತೆ ಇದನ್ನು ಹಿಂಗೆ ಎತ್ಕೊಳ್ಳಿ. ಇದೇ ಥರ ಹಿಂಗೆ ಹಾಕ್ಕೊಂಬಿಡಿ. ಮತ್ತು ಇನ್ನೊಂದು ಹಾಗೆ ತಟ್ಕೊಳ್ಳಿ. ಮನೆಯೆಲ್ಲ ಘಮ ಘಮ ಅಂತಿರುತ್ತದೆ ಮದ್ದೂರು ವಡೆ. ತಿಂತಾ ಇದ್ರಂತೂ ಆಹಾ ಅನಿಸ್ತಾ ಇರುತ್ತೆ. ಎಲ್ರಿಗೂ ಮದ್ದೂರು ವಡೆ ತಿಂದು ಅನುಭವ ಇರುತ್ತೆ ಅಂದ್ಕೊತೀವಿ. ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಕಡೆಗೂ ಸಿಗುತ್ತೆ ಮದ್ದೂರು ವಡೆ. ಇದು ಇವಾಗ ಬೆಂದಿದೆ. ಈ ಥರ ಬಣ್ಣ ಬಂದಿದಲ್ಲ, ಬೆಂದಿದೆ ಅಂತ. ಈ ಥರ ಎತ್ಕೊಬಿಡಿ. ಒಂದು ಹದವಾದ ಉರಿಯಲ್ಲಿ ಬೇಯಿಸಿ. ಜಾಗ ಇದೆ ಬೇಯಿಸೋಕ್ಕೆ, ಇನ್ನೊಂದು ಹಾಕ್ತೀನಿ. ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಕ್ಕಳು ಮರಿ ಎಲ್ಲ ಇಷ್ಟಪಡ್ತಾರೆ. ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ನೋಡಿ, ಈ ಥರ ಬರುತ್ತೆ. ಈ ಥರ ಬರುತ್ತೆ. ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿದೆ. ಹುರ್ಗಡ್ಲೆ, ನೆಲಗಡಲೆ ಬೀಜದ್ದು ಫ್ಲೇವರು, ಕರಿಬೇವಿನ ಸೊಪ್ಪದ್ದು ಫ್ಲೇವರು ಎಲ್ಲ ಒಂಥರ ಚೆನ್ನಾಗಿ ಬಾಯಿ ಸಿಗುತ್ತೆ. ಈರುಳ್ಳಿ ಚೆನ್ನಾಗಿ ಇದಾಗಿದೆ. ಎಣ್ಣೆದೆಲ್ಲ ಬೇಯಿಸ್ಬೇಕಾದ್ರೆ ಚಿಕ್ಕ ಮಕ್ಕಳು ಇದ್ದರೆ ಅಲ್ಲಿ ಮಕ್ಕಳನ್ನು ಸ್ವಲ್ಪ ದೂರ ಇಟ್ಟು ಬೇಯಿಸಿ. ಫಸ್ಟ್ ಟೈಮ್ ಅನುಭವ ಇಲ್ದಲೇ ಮಾಡ್ತೀನಿ ಅಂತ ಹೋದ್ರೂ ಕೂಡ, ಫಸ್ಟ್ ಟೈಮ್ ಆದರೂ ಕೂಡ ಚೆನ್ನಾಗೇ ಬರುತ್ತೆ. ಒಳ್ಳೆ ಗುಡ್ ಟೇಸ್ಟ್. ಈ ಥರ ಮದ್ದೂರು ವಡೆ, ಕ್ರಿಸ್ಪಿ ಮದ್ದೂರು ವಡೆ ರೆಡಿ. ಈ ಥರ ಮದ್ದೂರು ವಡೆ ಮಾಡಿಕೊಂಡು ಸವಿರಿ ಸ್ನ್ಯಾಕ್ಸಿಗೆ. ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿದೆ. ಆ ರವೆ, ಆ ಎಳ್ಳು, ಆ ಈರುಳ್ಳಿ, ನೀವು ಹೆಂಗೆ ಬೆಂದಿದೆ ಅಂತ ನೀವು ಕಂಡುಹಿಡ್ಕೋಬೇಕು ಅಂದರೆ ಈ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಿರೋ ಕಲರ್ ಬರುತ್ತೆ, ಒಂಬಣ್ಣ ಬರುತ್ತೆ.
ಆವಾಗ ನಿಮಗೆ ಬೆಂದಿದೆ ಅಂತ ಹೇಳಿ ತಿಳ್ಕೊಬೇಕು. ಈ ಥರ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಮಾಡಿ. ಇಷ್ಟ ಆಯಿತು ಅಂದ್ಕೊತೀನಿ. ಲೈಕ್ ಮಾಡಿ.